ಹ್ಯಾಪಿ ಬರ್ಡೇ ಅಚ್ಚು ಲೈಟ್ ಮಾಡಿ ಹ್ಯಾಪಿ ಬರ್ಡೇ ಟು ಯು ಇಡಿ ಕೇಕ್ ಇಡಿ ಪಾಪ ಅಮ್ಮ ಅದ ಅಪ್ಪ ತಿನ್ಸರ ಬೇಡವಾ ಬೇಡವಾ ಚೆನ್ನಾಗಿದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನನ್ನ ಬರ್ತಡೇ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಫುಲ್ ವಿಡಿಯೋ ಹಾಕ್ತಾಯಿಲ್ಲ, ಜಸ್ಟ್ ನಾನು ದೇವಸ್ಥಾನಕ್ಕೆ ಮತ್ತು ಕೇಕ್ ಕಟ್ಟಿಂಗ್ ವೀಡಿಯೋಸ್ ಮಾತ್ರ ಇದರಲ್ಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಅಕ್ವಾರಮ್ ಪ್ಯಾರಡೈಸ್ಗೆ ಹೋಗಿದ್ವಿ. ಸೊ ಅದರದ್ದು ವಿಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಸಪ್ರೇಟಾಗಿ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಬರೀ ಮಾತ್ರ ಕೇಕ್ ಕಟ್ಟಿಂಗ್ ಇರುತ್ತೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ಬಿಫೋರ್ ದಟ್ ನಮ್ಗಳ ಮಧ್ಯೆ ಸ್ವಲ್ಪ ಕ್ಲಾಶ್ ಆಗಿತ್ತು. ಸೊ ಹಂಗಾಗಿ ನಾವೇನು ಸೆಲೆಬ್ರೇಷನ್ ಮಾಡೋ ಥರ ಇರಲಿಲ್ಲ. ಆ್ಯಂಡ್ ಮೋರವನ್ನು ಮಾಡಲ್ಲ ಅಂದ್ಕೊಂಡಿದ್ದೆ. ಬಟ್ ಸರ್ಪ್ರೈಸ್ ಕೊಟ್ಟರು. ಸೊ ಇಷ್ಟ ಆಯಿತು, ನನಗೆ ಖುಷಿನೂ ಆಯಿತು. ಬಟ್ ಆ ಟೈಮಲ್ಲಿ ನನಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅಥವಾ ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಲಿಲ್ಲ. ಬಟ್ ಆದರೂ ಶಾಕಲ್ಲೇ ಇದ್ದೆ. ಆ್ಯಂಡ್ ನಂಗೆ ನೈಟ್ ಫುಲ್ ಹೆಡ್ಡೇಕ್ ಇರೋದ್ರಿಂದ ನಿದ್ದೆಗೆ ಹೋಗ್ಬಿಟ್ಟಿದ್ದು ಗೊತ್ತೇ ಇಲ್ಲ. ನಾನು ಅದರಲ್ಲೇ ನನ್ನ ಚೆರಿನ ಎದುರಿಸ್ಕೊಂಡು ಕರ್ಕೊಂಡು ಹೋದೆ ಕೇಕ್ ಕಟ್ ಮಾಡೋಕ್ಕೆ. ಬಟ್ ಅವಳು ಎದ್ದೇಳಲಿಲ್ಲ ಕೇಕ್ ಕಟ್ಟಿಂಗಿಗೆ, ಮಲಗಿದ್ಲಲ್ಲ. ಸೊ ಹಂಗಾಗಿ ಜಸ್ಟ್ ಇಬ್ಬರು ಕೇಕ್ ತಿನ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಹೋದ್ವಿ. ಬಟ್ ಕೇಕ್ ಕಟ್ ಮಾಡಲಿಲ್ಲ. ಈವ್ನಿಂಗ್ ಅದೇ ಕೇಕ್ನ ಕಟ್ ಮಾಡಿದ್ದೀವಿ. ಆ್ಯಂಡ್ ಮುಂದೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದಾರೆ. ಗೋ ಆ್ಯಂಡ್ ಚೆಕ್ ಇಟ್. ಹ್ಯಾಪಿ ಬರ್ಡೇ ಹಚ್ಚದ ಲೈಟ್ ಎತ್ಕೊ. ಬಾ ಚಿನ್ನಿ ಪಾಪ ಇಲ್ಲೋಡು ಬಂಗಾರಿ. ಕಟ್ ಮಾಡುತ್ತಾ ಇದನ್ನ ಹಚ್ಚದ್ರಲ್ಲಿ ಸರಿ ಇಲ್ಲಪ್ಪ. ಸರಿ ಪಾಪ ಸರಿ ಇಲ್ಲಡ. ಸರಿ ಗುರಿ. ಸರಿ ಇಲ್ಲಾಡು. ಬ್ಯಾಗ್ ಹಾಕೋ ಬ್ಯಾಗ್. ನಡಿ ಎತ್ಕೊಂಡು ಅಲ್ಲಿ ಆಚೆ ಹೋಗು. ಲಂಚ್ ಬ್ಯಾಗ್ ತಗೋ. ಸರಿ ನಾನೇ ತಗೋತೀನಿ ನೋಡಿ. ಆಯಿತು ನೋಡಿ. ಮನೆಯಿಂದ ಬಂದು ಸ್ನಾನ ಮಾಡ್ಕೊಂಡು ಬಂದಿದೀಯ ಪಾಪ. ಏನಾಗಲ್ಲ ಬಾ, ಮನೆಯಿಂದ ಬಂದಿದ್ದೀವಿ ಪಾಪ. ಜೂನ್ 5 ಅಲ್ವಾ. ಸೊ ಹಂಗಾಗಿ ಎನ್ವೈರ್ಮೆಂಟಲ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಸ್ಕೂಲಲ್ಲಿ. ಸೊ ಹಂಗಾಗಿ ಅವಳಿಗೆ ರಜೆ ಹಾಕೋ ಥರ ಇರಲಿಲ್ಲ. ಅದಕ್ಕಾಗಿ ಬೇಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಅವಳನ್ನ ಸ್ಕೂಲ್ ಬಿಟ್ಬಿಟ್ಟು ನಾವು ಮನೆಗೆ ಹೋದ್ವಿ. ಸೊ ಹಂಗಾಗಿ ನಾನು ವಿಡಿಯೋನ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಆ್ಯಂಡ್ ಮೋರವ್ರು ಮರೆತುಬಿಡ್ತೀನಿ ಯಾವಾಗ ಕ್ಯಾಮ್ರಾ ಆನ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಟಿಫನ್ ಮಾಡೋದು ಅಥವಾ ಆಚೆನೇ ಇದ್ವಿ. ಸೊ ಹೋಲ್ ಡೇ ಆಚೆ ಇದ್ರೂ ನನಗೆ ಕ್ಯಾಮ್ರಾ ತೆಗಿಬೇಕನ್ನೋದು ಗೊತ್ತಾಗಿಲ್ಲ. ಅಷ್ಟು ವಿಡಿಯೋ ಮಾಡಬೇಕಂತನೂ ತಲೆಯಲ್ಲಿ ಬರಲಿಲ್ಲ. ಯಾವಾಗ ನೆನಪಾಗುತ್ತೋ ಸೊ ಅವಾಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಕಡೆ ಚರಿಮಾ ಇಲ್ಲಿ
ಸ್ಕೂಲಲ್ಲಿ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ರು, ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ಥರ. ಆ್ಯಂಡ್ ಅದನ್ನು ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಥರನೂ ಚೆನ್ನಾಗಿತ್ತು. ಆ್ಯಂಡ್ ಅವರು ಸ್ಕೂಲಿಂದನೂ ಗ್ರೀನ್ ಡೇ ಮಾಡಿ ಮಕ್ಕಳಿಗೆ ಗ್ರೀನ್ ಕಲರ್ ಡ್ರೆಸ್ಸು ಮತ್ತು ಗ್ರೀನ್ ಟಾಯ್ ಥರ ಕೇಳಿದರು. ಸೊ ಅದರಲ್ಲಿ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಗ್ರೀನ್ ಗೊತ್ತಾಗಲಿ ಗ್ರೀನ್ ಕಲರಲ್ಲಿ ಏನೇನು ಟಾಯ್ಸ್ ಇದೆ ಏನು ಅಂತ. ಆ್ಯಂಡ್ ಹಾಗೆ ಪ್ಲ್ಯಾಂಟಿಂಗ್ ಮಾಡ್ತಿದ್ದಾರೆ. ಮಕ್ಕಳ ಕೈಲೇ ಗಿಡ ಹಾಕ್ಸಿದ್ದಾರೆ ಒಂದೊಂದು ಪಾಟಿಗೆ ಅವ್ರ ನೇಮ್ ಬರೆದ್ಬಿಟ್ಟು. ಆ ಪಾಟಿಂಗ್ ದಿನ ವಾಟ್ರಿಂಗ್ ಮಾಡೋ ಥರ ಅವ್ರಿಗೆ ಹೇಳ್ತಾರಂತ ದಿನ. ಮ್ಯಾಮ್ ನೀರು ಹಾಕ್ಸಿ. ನೀರು ಹಾಕು ಚಾರ್ವರಿ, ನೀರು ಹಾಕು. अच्छा चरी अड्डा बंदू हैप्पी बर्थडे टू यू, हैप्पी बर्थडे यारದು ಮಗಳ ಅಮ್ಮ हैप्पी बर्थडे टू यू, हैप्पी बर्थडे टू यू, हैप्पी बर्थडे अम्मू, हैप्पी बर्थडे ಕ್ಲಿಕ್ ಮಾಡಿ हैप्पी बर्थडे टू यू, ಹ್ಯಾಪಿ ಇಡಿ ಕೇಕ್ ಇಡಿ ಪಾಪ. ಅಮ್ಮ ಅದ ಅಪ್ಪ ತಿನ್ನಿಸ್ತಾರೆ. ಬೇಡವಾ ಚೆನ್ನಾಗೈತೆ ತಿಂದು. ಹೇಳು ಏನು ಮಗಳ, ಯಾರ್ದು ಮಗಳ ಬರ್ಡೇ ವಿಶ್ ಮಾಡು. ಆ ಮೂತಿ ಗಡ್ಡ ಅದೇ ನೋಡಿ ಅದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹಿಂಗೆ ಹ್ಯಾಪಿ ಬರ್ಡೇ ಟು ಯು ಅಮ್ಮ. ಹೇಳು 2016 ಇದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದು. ಸೊ ಅದ್ರ ವಿಡಿಯೋ ಸಿಕ್ತು. ಸೊ ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದೀನಿ, ಸುಮ್ಮನೆ ನೋಡಿ ಅಂತ. ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.